ಭದ್ರಾ ಜಲಾಶಯ ಈಗಾಗಲೇ ಈ ವರ್ಷ 173 ಅಡಿ ಈ ದಿನಕ್ಕೆ ಆಗಿರೋ ಒಂದು ಹಿನ್ನೆಲೆಯಲ್ಲಿ ಈ ಅಚ್ಚುಕಟ್ಟುದಾರರಿಗೆ ಈ ಹಂಗಾಮಿನ ಭತ್ತದ ಬೆಳೆಗೆ ನೀರು ಕೊಡಬೇಕು ಅಂತೇಳಿ ಈಗಾಗಲೇ ಸುಮಾರು ಒಂದು 15 ದಿವಸದಿಂದ 4-6 ಸಭೆಗಳನ್ನು ಮಾಡಿ ನಮ್ಮೆಲ್ಲ ರೈತ ಹಿರಿಯ ಮುಖಂಡರುಗಳು ಸಭೆ ಮೇಲೆ ಸಭೆ ಮಾಡಿ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒತ್ತಡ ತಂದಿರತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿತ್ತು. ಇವತ್ತು ನಾವೆಲ್ಲ ಈಗಾಗಲೇ ಕರೆ ಕೊಟ್ಟಿದ್ವಿ. 15ನೇ ತಾರೀಕಿನ ಮಧ್ಯರಾತ್ರಿ ಒಳಗಾಗಿ ಸರ್ಕಾರ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಒಂದು ತೀರ್ಮಾನ ಮಾಡಿ ಈ ಒಂದು ಭತ್ತದ ಬೆಳೆಗೆ ನೀರನ್ನು ಕೊಡದೆ ಹೋದರೆ 16ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಯನ್ನು ನಾವು ತಡಿತೇವೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಘೋಷಣೆ ಮಾಡಿದ್ವಿ. ಅದರಂತೆ ಇಡೀ ಜಿಲ್ಲೆಯ ಎಲ್ಲ ರೈತರು ಕೂಡ ನಾಳೆ 16,000 ಜನರು ಸೇರಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ. ಆದರೆ ಇವತ್ತು ಬೆಳಗ್ಗೆ ನಮ್ಮೆಲ್ಲ ರೈತ ಮುಖಂಡರುಗಳು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಭೇಟಿ ಮಾಡಿದಾಗ ಮಲ್ಲಿಕಾರ್ಜುನ್ ಅವರು, ನಾನು ಕೂಡ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ರೈತನ ಮಗ ಆಗಿರೋದ್ರಿಂದ 18ನೇ ತಾರೀಕಿನ ದಿನ ನಾನು ಕಾಡಾ ಸಭೆನ ಕರೆಸೋದಕ್ಕೆ ಒತ್ತಾಯ ಮಾಡಿದ್ದೀನಿ. ಅದು ICC ಸಭೆ ಅಲ್ಲಿ ಬೆಂಗಳೂರಲ್ಲೇ ನಾವು ಕರೀತಾ ಇರೋದ್ರಿಂದ ನಿಮಗೆ ಈ ವರ್ಷದ ಭತ್ತದ ಬೆಳೆಗೆ ನೀರು ಕೊಡೋದಕ್ಕೆ ನಾನು ಕೂಡ ನಿಮ್ಮ ಪರವಾಗಿ ಒತ್ತಾಯ ಮಾಡ್ತೀನಿ. ನೀವು ಕೂಡ ಕೆಲವು ಪ್ರಮುಖರು ಎಲ್ಲರೂ ಕೂಡ ಆ ಸಭೆಗೆ ಬನ್ನಿ ಅಂತ ಆಹ್ವಾನ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ 18ನೇ ತಾರೀಕಿನ ICC ಸಭೆಯನ್ನು ನೋಡ್ಕೊಂಡು ಮುಂದಿನ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾಳೆ ಕರೆದಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಬಂದನ್ನು ಇವತ್ತು ತಾತ್ಕಾಲಿಕವಾಗಿ ನಾವು ಹಿಂಪಡೆದಿದ್ದೀವಿ. 18ನೇ ತಾರೀಕಿನ ದಿವಸ ಏನು ಬೆಂಗಳೂರಲ್ಲಿ ನಡೀತಕ್ಕಂಥ ICC ಸಭೆಯೊಳಗೆ ಈ ಭಾಗದ ನಮ್ಮ ಅಚ್ಚುಕಟ್ಟುದಾರರಿಗೆ ಈ ವರ್ಷದ ಮಳೆಗಾಲದ ಬೆಳೆಗೆ ನೀರನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೂಡ 2 ಮಂತ್ರಿಗಳು, ಈ ಭಾಗದ ಎಲ್ಲ ಶಾಸಕರು, ಅಧಿಕಾರಿಗಳು ನಮಗೆ ನೀರು ಕೊಡ್ತಾರೆ ಅಂತಕ್ಕಂಥ ಭರವಸೆನ ಈ ಕ್ಷಣದಲ್ಲೂ ಕೂಡ ನಾವು ಹೊಂದಿದ್ದೀವಿ. ಅಕಸ್ಮಾತ್ 18ನೇ ತಾರೀಕು ನಡೀತಕ್ಕಂಥ ಸಭೆಯಲ್ಲಿ ಏನಾದ್ರೂ ವ್ಯತಿರಿಕ್ತವಾಗಿ ನಮಗೆ ಈ ಬಾರಿಯ ನೀರನ್ನು ಕೊಡಲ್ಲ ಅಂತ ಏನಾದ್ರೂ ಅಲ್ಲಿ ತೀರ್ಮಾನ ಆದರೆ 19ನೇ ತಾರೀಕಿನ ಬೆಳಗ್ಗೆ 11 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಯೋದ್ರ ಮೂಲಕ ಹರಿಹರ, ದಾವಣಗೆರೆ ಎಲ್ಲ ನಗರಗಳನ್ನು ಬಂದ್ ಮಾಡೋದ್ರ ಮೂಲಕ ಬಹಳ ಅತ್ಯಂತ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈಗ ಸಭೆ ಮಾಡಿ ನರಸಿಂಹಪ್ಪನವ್ರ ಮನೆಯಲ್ಲಿ ಪ್ರಮುಖರನ್ನ ಭೇಟಿ ಮಾಡಿ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ರವೀಂದ್ರನಾಥ್ ಅವರ ಸಲಹೆ ತಗೊಂಡು ಈ ಪತ್ರಿಕಾಗೋಷ್ಠಿಗೆ ಬಂದಿದ್ದೀವಿ.